ಸೇವಾ ನಿವೃತ್ತಿ ಹೊಂದಿದ ಈಶ್ವರ ನೇಕಾರ ಗುರುಗಳಿಗೆ ಅಭಿಮಾನದ ಅಭಿನಂದನಾ ಹಾಗೂ ಸುಮಂಗಲ ಈಶ್ವರ ನೇಕಾರ್ ಶರಣ ದಂಪತಿಗಳಿಗೆ ಷಷ್ಠಬ್ದಿ ಸಮಾರಂಭ ಸಂಭ್ರಮದೊಂದಿಗೆ ಜರುಗಿತು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಅಂಬಾಭವಾನಿ ದೇವಸ್ಥಾನದ ಸಹಸ್ರಾರ್ಜುನ ಸಮುದಾಯ ಭವನದಲ್ಲಿ 36 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿಯನ್ನ ಹೊಂದಿದ ಈಶ್ವರ ನೇಕಾರ್ ಗುರುಗಳಿಗೆ ಅಭಿಮಾನದ ಅಭಿನಂದನಾ ಹಾಗೂ ಸುಮಂಗಲ ಈಶ್ವರ ನೇಕಾರ್ ಶರಣ ದಂಪತಿಗಳ ಷಷ್ಠಬ್ದಿ ಸಮಾರಂಭ ಸಂಭ್ರಮದೊಂದಿಗೆ ಜರುಗಿತು. ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಲಕ್ಷ್ಮೇಶ್ವರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಈಶ್ವರ ಮೆಡ್ಲೇರಿ ಹಾಗೂ ಹಿರಿಯ ಸಾಹಿತಿಗಳಾದ ಪೂರ್ಣಾಜಿ ಕರಾಟೆಯವರು ಸೇವಾ ನಿವೃತ್ತಿ ಹೊಂದಿದ ಈಶ್ವರ ನೇಕಾರ ಗುರುಗಳ ಕುರಿತು ವಿಸ್ತಾರವಾಗಿ ಮಾತನಾಡಿದರು. ನೆಚ್ಚಿನ ಅಭಿಮಾನಿಗಳಿಂದ ಶಿಕ್ಷಕರಿಂದ ಅಭಿಮಾನದ ಸನ್ಮಾನವನ್ನ ಸ್ವೀಕರಿಸಿದ ಸೇವಾ ನಿವೃತ್ತಿ ಹೊಂದಿದ ಈಶ್ವರ ನೇಕಾರ್ ಗುರುಗಳು ಅವರು ತಮ್ಮ ಶಿಕ್ಷಣ ಸೇವಾ ಅವಧಿಯಲ್ಲಿ ಸಲ್ಲಿಸಿದ ಶಿಕ್ಷಣ ಸೇವೆ ಹಾಗೂ ನಡೆದು ಬಂದ ಜೀವನದ ಹಾದಿಯ ಅಮೂಲ್ಯ ಕ್ಷಣಗಳನ್ನ ನೆನೆದರು. ಕಾರ್ಯಕ್ರಮದಲ್ಲಿ ಗದಗ ಶಹರ ಕ್ಷೇತ್ರ ಶಿಕ್ಷಣಾಧಿಕಾರಿ ಜೆಎಂ ಮುಂದಿನಮನಿ, ಶಂಕರ್ ಕೋಳಿವಾಡ, ಬಿಎಸ್ ಹರ್ಲಾಪುರ, ರಾಘವೇಂದ್ರ, ಜ್ಯೋತಿ, ಪ್ರವೀಣ್ ಬಾಳಿಕಾಯಿ, ಬಸವಣ್ಣ, ಓದನ್ನವರ್, ಬಸವರಾಜ್ ಕುಮಾರ್ ಸೇರಿದಂತೆ ಇನ್ನೂ ಅನೇಕ ಶಿಕ್ಷಕರು, ಅಭಿಮಾನಿಗಳು, ಹಿತೈಷಿಗಳು ಪಾಲ್ಗೊಂಡಿದ್ದರು. ಗಿರೀಶ್ ನೇಕಾರ್, ಎಚ್ಡಿ ನಿಂಗರೆಡ್ಡಿ ಅವರು ಕಾರ್ಯಕ್ರಮವನ್ನ ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡ್ಪದ್, ಎನ್ಕೆಎಸ್ ಟಿವಿ4 ಲಕ್ಷ್ಮೇಶ್ವರ. ನನ್ನ ಪ್ರತಿಯೊಬ್ಬರನ್ನು ಮನದಲ್ಲಿ ನಡೆಸುತ್ತಾ ಅವರು ಪಾಠ ಮಾಡ್ತಾ, ಹಾಗೆ ನನ್ನ ಬಂಧುಗಳು, ಆತ್ಮೀಯರು, ಶಿಕ್ಷಕ ವರ್ಗಗಳು ಎಲ್ಲರೂ ಸೇರಿ ಸಂತೋಷದಿಂದ ನನ್ನ ಮದುವೆಗೆ ಸಂದರ್ಭವನ್ನು ಈಗಲೂ ನಾನು ಬಹಳಷ್ಟು ಆನಂದಿಸಲಾಗಿದೆ. ನನ್ನ ಭಾವನೆಯೊಳಗೆ ನನಗೆ ನೀವು ಸರಿಯಾದ ನುಡಿಯಲ್ಲ ಮಾತೇ ಬರ್ತಾ ಇಲ್ಲ. ಯಾವ ರೀತಿ ಮಾತಾಡೋದು, ಏನು ಮಾತಾಡೋದು ಅಂತ ನನಗೆ ಲೆಕ್ಕ ಹಾಕಿಕೊಂಡು ಆದರೂ ನನಗೆ ತಿಳಿದುತ್ತಾ ಎರಡು ಮಾತುಗಳನ್ನು ಮಾತಾಡ್ತೀನಿ. ನಾನು ಶಿಕ್ಷಕರಿರುವಾಗ ನನ್ನ ತಂದೆ ತಾಯಿಗಳನ್ನು ಮತ್ತು ನೆನೆಯುತ್ತಾ ಸ್ಮರಿಸುತ್ತಾ, ನಂತರ ನನ್ನ ಮಾವನವರು ಅವರನ್ನು ಸಹಿತ ಮನದಲ್ಲಿ ಸ್ಮರಿಸುತ್ತಾ ಬಹಳಷ್ಟು ನನ್ನ ತಾಯಿ ತಂದೆ ನೋಡಿಕೊಂಡು ಅದೇ ರೀತಿಯಾಗಿ ನಮ್ಮ ಅತ್ತೆ ಮಾವನನ್ನು ಸಹಿತ ನಾನು ನೋಡ್ಕೊಂಡ್ರ ಮಗನಂತೆ ನೋಡ್ಕೊಂಡ್ರ. ತಂದೆ ತಾಯಿಗಳು ನನ್ನನ್ನ ಈ ಭೂಮಿಗೆ ತಂದಿರುವುದು, ಈ ಭೂಮಿಗೆ ತಂದಾಗ ನನ್ನನ್ನ ವಿಚಾರ ಮಾಡಿದವರು ನನಗೆ ಒಳ್ಳೆಯದನ್ನು ಮಾಡಿದವರು, ಒಳ್ಳೆಯದಾಗಿಲ್ಲ ಕೆಲಸ ಮಾಡೋಕ್ಕೆ ಎಲ್ಲರೂ ಸಹಾಯ ಕೊಟ್ಟವರಂದ್ರೆ ನಮ್ಮ ಮಾವನವರು, ನಮ್ಮ ಅತ್ತೆಯವರು, ಅಂದರೆ ನನ್ನ ಕುಟುಂಬದವರು. ಅವರು ದೊಡ್ಡ ಮಾವನೇ ಆಗ್ತದೆ ನನಗೆ. ಅವರ ತಂದೆ ಮಗನ ಅವರು ನಮ್ಮ ತಾಯಿಗೂ ಅನುಕೂಲ ಮಾಡಿಕೊಟ್ರು, ನನಗೂ ಸಹಿತ ಅನುಕೂಲ ಮಾಡಿಕೊಟ್ರು. ಬರೀ ಕೇವಲ ನನಗಲ್ಲ, ಅವರ ಸಂಬಂಧಿಗೆ ಯಾರು ಎಲ್ಲರೂ ಅನುಕೂಲ ಮಾಡಿಕೊಡ್ತಾರೆ. ಒಳ್ಳೆಯದು ಮಾಡಲ್ಲ, ಕಾಯಿಲೆಗೆ ಸ್ವಲ್ಪ ಆಗ್ತದ. ನನಗೆ ಮಾತ್ರ ಈ ಉದ್ಯೋಗಗಳಿಗೆ ಅವರು ಸಾಧಿಸಿದವರು, ನನಗೆ ನೌಕರಿಯನ್ನು ಕೊಡುತ್ತವರು, ಎಲ್ಲ ವೇಳೆಗಳು ನನಗೆ ಸಹಾಯ ಮತ್ತು ಸಹಕಾರವನ್ನು ನೀಡುತ್ತಾ, ನೀತಿಯನ್ನು ನೀಡುತ್ತಾ, ಸಾಕಷ್ಟು ನೀತಿಯನ್ನ ಈಗಾದರೂ ಸಹಿತ ನನ್ನ ಆಗಾಗ ಕರೆದು ನನಗೆ ನೀತಿ ಮಾತುಗಳನ್ನು ಹೇಳ್ತಾನೇ ಇಲ್ಲ. ನಾನು ಅವರನ್ನು ಕೇಳುತ್ತೇನೆ. ನಾನು ಅವರ ಆ ನೀತಿ ಮಾತುಗಳನ್ನು ಪಾಲನೆ ಮಾಡಿಕೊಂಡು ನನ್ನ ವೃತ್ತಿ ಜೀವನದಲ್ಲಿ ಅಳವಡಿಸಿಕೊಂಡು ಮಾಡಿಕೊಂಡು ಬಂದೆ. ಸಾರ್ಥಕ ಸೇವೆಯನ್ನ ಸ್ಮರಣೆ ಮಾಡ್ತಕ್ಕಂಥ, ಅಭಿನಂದಿಸ್ತಕ್ಕಂಥ ಅಭಿನಂದನಾ ಸಮಾರಂಭದ ಜೊತೆಗೆ ಅದೊಂದು ಮರುಪಡುವೆ. ನಾವು ಅವರಿಗೆ ಚಿಕ್ಕವರಿಗೆ ಕೂಡ ಆ ಮರುಪಡುವೆಯನ್ನು ಕಂಡುಕೊಟ್ಟಂತಹ ವಿಶೇಷ ಕಾರ್ಯಕ್ರಮ, ಷಷ್ಠಿ ಎಲ್ಲರೂ ಕೂಡ ಸೇರಿಸಿಕೊಂಡು, ಎಲ್ಲರೂ ಕೂಡ ಬ್ಲೆಂಡ್ ಮಾಡಿಕೊಂಡು ಗುರು ಷಷ್ಠಿ ಗೌರವ, ಅದು ನಾನು ರಮೇಶ್ ನೇಕಾರ್ ಆ ಸೂಚನೆ ಅದೇ ಗುರು ಷಷ್ಠಿ ಗೌರವ, ಇದು ವಿಭಿನ್ನವಾಗಿರತಕ್ಕಂಥ ಒಂದು ಆಲೋಚನೆ. ಅಂತಹ ಗುರು ಷಷ್ಠಿ ಗೌರವ ಕಾರ್ಯಕ್ರಮದಲ್ಲಿ ನಾನಾಗಿದ್ದೀನಿ. ಮತ್ತೊಮ್ಮೆ ಒಂದೆರಡು ಮಾತು ಹೆಚ್ಚಿ ಮಾತಾಡಲೇಬೇಕು. ಯಾಕಂದ್ರೆ ನಮ್ಮ GM ಪೂಜಾ ಸರ್ ಅವರು ನನಗಾಗಿ ಕೆಲವು ವಿಷಯ ಚರ್ಚೆ ಮಾಡ್ಕೊಳ್ತೀನಿ. ಆ ಹಿನ್ನೆಲೆ ಒಳಗೆ ಈಶ್ವರ ನೇಕಾರ್ ಸರ್ ಅವರ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ ಒಂದೆರಡು ಮಾತು ಹೇಳದೇ ಹೋದ್ರೆ ಈ ಕಾರ್ಯಕ್ರಮ ಅಭಿಮಾನ ಆದೀತು ಅನ್ನೋದಕ್ಕಾಗಿ ಮೊದಲನೇ ವೇದಿಕೆ ಪರ್ಮಿಷನ್ ತಗೊಂಡು ನನಗೆ ಮಾತಾಡಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಅವರ ಜೊತೆಗೆ ಎಲ್ಲ ನನ್ನ ಶಿಕ್ಷಕ ಶಿಕ್ಷಕಿಯರ ಬಳಗವೇ ಹಾಗೂ ಅವರ ಒಂದು ಬಳಗವೇ. ಇವತ್ತಿನ ದಿವಸ ಒಂದು ಸ್ಮರಣೀಯ ಕಾರ್ಯಕ್ರಮ ಇದು. ಏನೊಂದು ಸ್ಮರಣೀಯ ಕಾರ್ಯಕ್ರಮ ಅಂತಂದ್ರೆ, ಅವರು ಇವತ್ತ 60 ನಿವೃತ್ತಿಗೊಂಡು ಅವರ ಕುಟುಂಬ ವರ್ಗದವರು, ಅವರ ಬಂಧು ಬಳಗ
ಹೇಳಿದಾರ ನಾ ಯಾವುದೇ ವಿಷಯವನ್ನ ನಾನು ಹೇಳಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಸಮಯದ ಅಭಾವ. ಸ್ಮರಣೆ ಇವತ್ತು ನಡೆಸಿ ಅವರೇ 34 ವರ್ಷ 34 ವರ್ಷ ಹಾಕೊಂಡು